ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಜೀವನದ ಬಗ್ಗೆ ಹೇಳ್ಬೇಕು ನಾನು ನಿಮ್ಮ ಹತ್ರ. ಎಷ್ಟು ಕಷ್ಟ ಪ್ಲಸ್ ಜೀವನ ಅಂತಂದರೆ ಯಾರಿಗೂ ಬೇಡ ಅನ್ನಿಸುತ್ತೆ. ಜೀವನನೇ ಬೇಡ ಅನ್ನಿಸ್ಬಿಟ್ಟಿದೆ ನನಗಂತೂ. ಏನು ಮಾಡೋದು, ಬದುಕಲೇಬೇಕು, ಸಾಕಂತವಾಗಲ್ವಲ್ಲ. ಕಷ್ಟಪಡ್ತೀವಿ, ಕೆಲಸ ಮಾಡ್ತೀವಿ, ಒಂದು ಕಡೆ ಇದ್ದೇನೆ ಇಲ್ಲ, ನನ್ನ ಕಡೆ ತೆಗೆದ ಕೆಲಸನೂ ಇಲ್ಲ. ಯಾವುದು ಸಿಕ್ಕಿದ ಕೆಲಸ ಯಾವುದೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹೊಟ್ಟೆ ತುಂಬ್ತಿದೆ ಹೊರತು ನಾಳೆ ಬಗ್ಗೆ ಯೋಚನೆ ಮಾಡೋಕ್ಕಾಗ್ತಿಲ್ಲ. ಇವತ್ತಿನ ಮಾತ್ರ ಒಂದು ನಿಮಿಷ. ದುಡ್ಡು ಎಷ್ಟಿದೆ ಇಲ್ಲಿ? 100, 200, 300, 400, 500, 520 ಇದೆ. ಇದರಲ್ಲಿ 520 ರೂಪೀಸ್ ಇದೆ. ನೋಡೋಕೆ ಇಷ್ಟೆಲ್ಲ ಕಾಣಿಸ್ತಿದೆ ನನಗೆ. ವೇಸ್ಟ್ ಆಫ್ ದ ಟೈಮ್. ಎಷ್ಟು ಜೀವ ತೆಗಿತಿದೆ ಅಂತಂದರೆ ಇದು ಹೇಳಬಾರ್ದು. ಇವಾಗ ಜಸ್ಟ್ ಇದನ್ನು ತಗೋಬೇಕು ಅಂದರೆ ಇದನ್ನು ಕೊಡಬೇಕು. 100 ರೂಪೀಸ್ ವರ್ತ್, 100 ರೂಪೀಸ್ ವರ್ತ್. ಇದನ್ನು ದುಡಿಬೇಕು ಅಂದರೆ ಒನ್ ಡೇ ದುಡಿಬೇಕು. ಇದು ಸಿಂಪಲ್ ಅಲ್ಲ. ಖರ್ಚು ಮಾಡೋದು ತುಂಬ ಈಸಿ. ಕಷ್ಟಪಟ್ಟು ದುಡಿಯೋದು, ಹಾಕೊಂಡ್ರೆ ಶರ್ಟ್ 500 ವರ್ತ್. ಒಂದು ಶರ್ಟು ತಗೊಂಡ್ರೆ ಖಾಲಿ. ಈ ರೀತಿ ತಿಂಗಳಿಗೆ ಹಬ್ಬ ಅಂದರೆ ನನಗೆ 10 to 15K ಬರ್ಬೋದು ಅಷ್ಟೇ. 10 to 15K ಅಂತಂದರೆ ಆ್ಯಾವ್ರೇಜ್ ಎಲ್ಲರಿಗೂ. ಅದು ಕೆಲವರಿಗೆ ಅದನ್ನು ಬರಲ್ಲ ಅಂತ ನನಗೆ ಗೊತ್ತು. ಕಷ್ಟ ಇದೆ ತುಂಬ. ನನಗೆ ಈ ಲೈಫು ತಿನ್ನೋಕೆ ಅನ್ನ ಇದೆ, ಹಾಕೊಳ್ಳೋಕೆ ಬಟ್ಟೆ ಇದೆ. ಈ ಲೈಫ್ ಸಿಕ್ಕಿರೋದು ಹೆಚ್ಚು ಅನ್ಕೋತೀನಿ. ಬಟ್ ನಮ್ಮ ಸ್ಟೇಜಲ್ಲಿರೋರಿಗೆ ಇಟ್ಸ್ ನಾಟ್ ಈಸಿ. ದಿನ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದರೆ ಸಾಕು. ದಿನ ಮನೆಗೆ ಬಂದು ಇವತ್ತೇನು ಮಾಡಿದೆ, ಎಷ್ಟು ದುಡ್ಡು ಉಳಿಸಿದೆ, ನಾಳೆಗೆ ಏನು ಉಳಿಸಿದ್ಯಾ ಥಿಂಕ್ ಮಾಡಿದ್ರೆ ಕಣ್ಣಲ್ಲಿ ನೀರು. ಆ ಫ್ಯೂಚರ್ನ ಹೆಂಗಿರ್ಬೋದು. ಆಗ್ತಿಲ್ಲ ಬ್ರೋ. ಇವಾಗ ಜಸ್ಟ್ 23 ನನಗೆ ಏಜ್. ತಡ್ಕೊಳಕ್ಕಾಗ್ತಿಲ್ಲ ನನಗೆ, ಆಗ್ತಾನೆ ಇಲ್ಲ. ಒಂದು ಕಡೆ ಫ್ಯಾಮಿಲಿಗೇನು ಪ್ರಾಬ್ಲಮ್ ಏನಿಲ್ಲ, ಮ್ಯಾನೇಜ್ ಮಾಡಬೇಕಲ್ಲ. ಬರ್ತಾ ಇರೋ 10,000 ಸ್ಯಾಲ್ರಿಲಿ, 12,000 ಸ್ಯಾಲ್ರಿಲಿ ಮನೆ ನೋಡ್ಕೋಬೇಕು, ನನ್ನ ಖರ್ಚು ನಾನು ನೋಡ್ಕೋಬೇಕು, ನಾನು ಆದಷ್ಟು ಸೇವ್ ಮಾಡಬೇಕು. ಫ್ಯೂಚರಿಗೆ ಏನಂತ ಇರಲಿ. ದುಡ್ಡೆಲ್ಲ ಇಲ್ಲೇ ಖಾಲಿ ಆಗ್ತಿದೆಯಲ್ಲ. 10 ರೂಪಾಯಿ, ಜಸ್ಟ್ 10 ರೂಪಾಯಿ ಇರಲ್ಲ ಬ್ರೋ. 10 ರೂಪಾಯಿ ಇರಲ್ಲ ಜಾಬಲ್ಲಿ. ಕೆಲ್ಸಕ್ಕೆ ಹೋಗಿಲ್ಲ ಅಂತಂದರೆ ಒಂದು ದಿನ ಕೆಲ್ಸಕ್ಕೆ ಹೋಗಿಲ್ಲ ಅಂತಂದರೆ ತಿನ್ನೋ ಊಟ ಇಲ್ಲ. ಏನು ಮಾಡೋಣ? ಏನಿಲ್ಲ. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಬಟ್ ನನಗೆ ಮಾತ್ರ ಬ್ಯಾಡ್ ನ್ಯೂ ಇಯರ್. ಕ್ಯಾಲೆಂಡರು, ಮಂತ್ ಮೇಲೆ ಮಂತು, ಡೇ ಮೇಲೆ ಡೇ ಚೇಂಜ್ ಆಗ್ತಾನೆ ಇದೆ. ನಾವು ಕಷ್ಟಪಡ್ತಾ ಇದ್ದೀವಿ,
ಡೈಲಿ ಕೆಲ್ಸಕ್ಕೆ ಹೋಗ್ತೀವಿ, ಏನೇನಾಗುತ್ತೋ ಎಲ್ಲ ಮಾಡ್ತೀವಿ. ನಮ್ಮವ್ರನ್ನ ನಮ್ಮ ಜೊತೆಲಿರೋರನ್ನ ಖುಷಿಯಾಗಿ ಇಟ್ಕೋಬೇಕು ಅಂತ ಟ್ರೈ ಮಾಡ್ತೀವಿ. ಎಲ್ಲ ಮಾಡಿದ್ರು ನಮ್ಮ ಲೈಫ್ನ ನಮ್ಗೆ ಚೇಂಜ್ ಮಾಡ್ಕೊಳಕ್ಕೆ ಆಗ್ತಿಲ್ಲ. ಏನು ಮಾಡಬೇಕು, ಹೆಂಗೆ ಜೀವನ ಮುಂದೆ? ತುಂಬ ಕಷ್ಟ. ನಮ್ದು ಮಾತ್ರ ಕಷ್ಟ ಅಂತ ನಾನು ಹೇಳ್ತಿಲ್ಲ ಬ್ರೋ, ನಮ್ಮೆಲ್ಲರಿಗೂ ಕಷ್ಟನೇ ಜೀವನ. ನಿಮಗೂ ಕಷ್ಟ, ನನಗೂ ಕಷ್ಟ. ಯಾರೋ ಬರಲ್ಲ ಸಪೋರ್ಟ್ ಮಾಡೋಕ್ಕಂತ, ಯಾರೋ ಬರಲ್ಲ. ಅಣ್ಣ ಇಲ್ಲ, ತಮ್ಮ ಇಲ್ಲ, ಅಪ್ಪ ಅಂತೂ ಕೇಳಲೇಬೇಡಿ, ಇದ್ದಾರೆ ಯೂಸ್ಲೆಸ್. ಲೈಕ್ ಹಾಗೆ ಅವ್ರಿಗೆ ಯಾವ್ಯಾವ ಟೆನ್ಷನು ಏನೋ ನಮ್ಮ ಹತ್ರ ಹೇಳ್ಕೊಡೋಕ್ಕಾಗಲ್ವೋ, ಇನ್ನೊಂದು ಸಮಥಿಂಗ್ ಹೆಲ್ಪ್ ಇರುತ್ತೆ ಅವರಿಗೆ, ಅವ್ರ ಪರ್ಸನ್ ಅವ್ರದ್ದು. ಏನಾದರೂ ಒಂದು ಮಾಡಬೇಕು, ಅಚೀವ್ ಮಾಡಬೇಕು ಅಂತ ನನಗೂ ಆಸೆ ಇದೆ. ಒಳ್ಳೆ ಬೈಕ್ ತಗೋಬೇಕು, ಒಳ್ಳೆ ಕಾರ್ ತಗೋಬೇಕು, ನಮ್ಮನೆ ಮನೆ ರೆಡಿ ಮಾಡಿಸ್ಕೋಬೇಕು. ಒಬ್ಬ ತಂಗಿ ಇದ್ದಾಳೆ, ತಂಗಿ ಮದುವೆ ಮಾಡಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ನನ್ನ ಲೈಫಿಗೆ ಒಬ್ಬರು ಪಾರ್ಟ್ನರ್ ಅಂತ ಇದ್ದಾರೆ. ಅವರನ್ನು ಪಡ್ಕೋಬೇಕು ಅಂತ ತುಂಬ ಆಸೆ ಇದೆ ನನಗೆ. ಬಟ್ ಏನು ಮಾಡಲಿ ಬ್ರೋ, ಯೋಗ್ಯತೆ ಇಲ್ಲ ನನಗೆ, ಯಾವ ಯೋಗ್ಯತೆಯೂ ಇಲ್ಲ. ಪಡ್ಕೊಳ್ಳೋದು ದೊಡ್ಡದಲ್ಲ, ಎಲ್ಲರನ್ನೂ ಎದುರು ಹಾಕೊಂಡು ಪಡ್ಕೋಬೇಕು. ಯಾರಾದರೂ ಒಬ್ಬರು ಸಪೋರ್ಟ್ ಮಾಡ್ತಾರೆ ಅದಕ್ಕೆ. ಪಡ್ಕೊಂಡಾದ್ಮೇಲೆ ಬ್ರೋ ನನಗೆ ಅವಳು ಮದುವೆ ಆದೆ ಅಂದ್ಕೊಳ್ಳಿ, ಇಲ್ಲ ಜಸ್ಟ್ ಸ್ಯಾಂಪಲ್ ಹೇಳ್ತಾರೆ, ಮದುವೆ ಆದೆ ಅಂದ್ಕೊಳ್ಳಿ, ಹೆಂಗೆ ಬ್ರೋ ನೋಡ್ಕೊಳ್ಳಿ ನಾನು? ಅವ್ರ ಲೈಫಲ್ಲಿ ಅವ್ರ ಮನೆಯಲ್ಲಿ ಅವ್ರನ್ನ ಹೇಗೆ ಬೆಳೆಸಿರ್ತಾರೆ? ಹೆಣ್ಮಗು ಅದು, ಅವ್ರ ಮನೇಲಿ ಯಾವುದೋ ಕಷ್ಟ ತೋರಿಸಿರಲ್ಲ, ಹೊರಗಡೆ ಹೋದರೆ ಏನು ಕೆಲಸ ಹೇಳ್ಕೊಟ್ಟಿರಲ್ಲ, ಮನೇಲಿ ತಿಂದ, ಕಾಲೇಜ್ಗೆ ಹೋದ, ಸ್ಕೂಲ್ಗೆ ಹೋದ, ಬಂದ್ಯ ಮನೆಗೆ ಅಳು ಬರ್ತಿದ್ರು. ಏನು ಮಾಡೋದು? ನಮ್ಮ ಜೀವನ ಮಾತ್ರ ಹೀಗಿರುತ್ತಾ, ಇಲ್ಲ ಎಲ್ಲರೂ ಇದೇ ಥರ ಇರುತ್ತಾ? ಗೊತ್ತಿಲ್ಲ ಬ್ರೋ ನನಗೆ. ಪ್ಲೀಸ್ ಫಾಲೋ ಮಾಡ್ಕೊಳ್ಳಿ. ಇದೇ ನನ್ನ ಫಸ್ಟ್ ವೀಡಿಯೋ, ಇನ್ನೆಲ್ಲ ವೀಡಿಯೋಸ್ ಹಾಕ್ತಿರ್ತೀನಿ. ಫಾಲೋ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಸರ್.